ದಯಮಾಡಿ ತಾವೆಲ್ಲರೂ ಕೂಡ ಮಾಧ್ಯಮದ ಬಂಧುಗಳಿದ್ದೀರಿ, ಇದ್ರ ಬಗ್ಗೆ ನನ್ನ ತೇಜೋವಧೆ ಮಾಡ್ತಾರೆ, ಅದ್ರ ಬಗ್ಗೆ ಇಡೀ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಮುಂದುವರೆದು ಇವತ್ತು ನಾನು ನಮ್ಮ ಪಕ್ಷದವರಿಂದಲೇ ನನಗೆ ತೇಜೋವಧೆ ಆಗ್ತಕ್ಕಂಥದ್ದು. ಬೇರೆ ಇತರ ಪಕ್ಷ, ಬೇರೆ ಪಕ್ಷದ ವಿರೋಧ ಪಕ್ಷಗಳು ನನ್ನ ಬಗ್ಗೆ ಯಾರು ಕೂಡ ಚಕಾರ ಎತ್ತಿಲ್ಲ. ಬಟ್ ನಮ್ಮ ಪಕ್ಷದವರು ತೇಜೋವಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ನೋಡಿ, ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಪಕ್ಷದ ಪರ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದೀನಿ. ಇಲ್ಲ ಅಧ್ಯಕ್ಷರು ಕೇಳಿ ಯಾವುದೇ ಫಂಕ್ಷನ್ ಆದರೂ ಕೂಡ ಸಹಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದವರು ನಿರಂತರವಾಗಿ ಆರೋಪ ಮತ್ತು ನನ್ನ ಮೇಲೆ ಮಾಡ್ತಕ್ಕಂಥದ್ರಲ್ಲಿ ನಿನ್ನೆ ಕೂಡ ಮಾಡಿದ್ರಲ್ಲ, ಮತ್ತು ಹಿಂದೆ ನಮ್ಮ ಯಾರು ಸಿದ್ದೇಗೌಡ ಅಂದರೂ ಮಾಡಿದಾಗ ನೀವು ನಮ್ಮ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಹೋಗ್ತಾ ಯಾರಿದ್ದರೂ ಕೂಡ ಇದ್ರ ಬಗ್ಗೆ ಅವರು ಕ್ರಮ ತಗೊಳ್ಳೋದನ್ನು ನೋಟಿಸ್ಕೊಟ್ಟು ಅವ್ರನ್ನ ಕೇಳ್ತಕ್ಕಂಥ ಮಾತಾಡೋದು. ಇವತ್ತು ಅದು ನೀವು ಕೇಳದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಮಾನಸಿಕ ನೊಂದಿದ್ದೇನೆ. ದಯಮಾಡಿ ಇವತ್ತು ಮಾಧ್ಯಮದ ಬಂಧುಗಳ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇಂಥ ಒಂದು ಘಟನೆಗಳಿಗೆ ತಾವು ನಾನು ಯಾವಾಗಲೂ ನಿಮ್ಮ ಬಗ್ಗೆ ಅತ್ಯಂತ ಗೌರವ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವನು, ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರಿಗೆ ನೀವು ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ನಾನು ಮಾತನ್ನು ಕೂಡ ಹೇಳಿ ಇನ್ನೊಂದು ಸಾರಿ ಸ್ಪಷ್ಟಪಡಿಸ್ತೀನಿ. ನಾನು 2000 ಮಾರ್ಚ್ 1, 24 ಬಂದಿರ್ತಕ್ಕಂಥದ್ದು, ಶ್ರೀಮತಿ ಪಾರ್ವತಮ್ಮನವರಿಗೆ ಆದೇಶ ಮಾಡಿರ್ತಕ್ಕಂಥದ್ದು 30/12/2021. ನನಗೂ ಈ ಸಂಬಂಧ ಏನಿದೆ ಅನ್ನೋ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಮುಖಾಂತರ ಈ ರಾಜ್ಯದ ಜನರಲ್ಲಿರ್ತಕ್ಕಂಥ ಏನು ನನ್ನ ಮೇಲೆ ಅನುಮಾನ ಇದೆ ಮತ್ತು ಯಾವ ಒಂದು ನನ್ನ ಬಗ್ಗೆ ಯಾವ ತೇಜೋವಧೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಅದನ್ನು ತಾವೆಲ್ಲರೂ ಕೂಡ ಈ ಪತ್ರಿಕೆ ಮೂಲಕ ನಾವು ಅದನ್ನು ಬಗೆಹರಿಸ್ತಕ್ಕಂಥ, ಅದನ್ನು ತಿಳಿ ಹೇಳ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅನ್ನೋ ಮಾತನ್ನು ಕೂಡ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೊಟ್ಟಿಲ್ಲ ಸರ್, ಯಾಕಂದರೆ ಇಲ್ಲ ಮೈಸೂರು ನಗರದಲ್ಲಿ ನಡೆದಿರ್ತಕ್ಕಂಥ ಇಡೀ ರಾಜ್ಯ ಜನರಿಗೆ ಗೊತ್ತಿದೆ. ಮುಖ್ಯಮಂತ್ರಿಗಳಿದ್ದು ನನಗೆ ಡಾಕ್ಟ್ರು ವಿಶ್ರಾಂತಿ ಕೊಡಬೇಕು ಅಂತ ಹೇಳಿದ್ರು, ಹಾಗಾಗಿ ಕೊಟ್ಟಿಲ್ಲ. ಅದೇ ಅವರೇ ಮಾಡ್ಬೋದು, ಯಾಕೆಂದರೆ ಅಧ್ಯಕ್ಷರೇ ನನ್ನನ್ನು ಕರೆದು ಅಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳಿದವರು. ಅವ್ರ ನೋವನ್ನು ಅವರು ಅದಾಗಿರ್ತಕ್ಕಂಥದ್ದನ್ನು ಅವ್ರು ಹೇಳ್ಬೋದಾಯಿತು, ಇದು ಆಗಬಾರ್ದಾಯಿತು ಅನ್ನೋ ತೀರ್ಮಾನಕ್ಕೆ ಅವರೇ ಕರೆದು ಮಾಡಬೇಕಾಯಿತು. ಅದಕ್ಕೋಸ್ಕರ ನಾನು ಯಾರ ಬಗ್ಗೆಯೂ ಕೂಡ ಇದು ದೂರನ್ನು ಕೊಟ್ಟಿಲ್ಲ ಸರ್. ಬಟ್ ಅವ್ರನ್ನ ಮನವಿ ಮಾಡ್ತೀನಿ, ನನ್ನೊಬ್ಬನೇ ಇಲ್ಲ, ಇಂಥವು ಎಷ್ಟೋ ಜನ ಸೀನಿಯರ್ ಕಾಂಗ್ರೆಸ್ ಕೃಷಿಕ ದುಡಿದವರಿದ್ದಾರೆ, ಅವರು ಅವಮಾನ ಪಕ್ಷ ಶಿಸ್ತು ಸಮಿತಿಗೆ ಹೊರಡಿಸಿ ಅದನ್ನು ಕ್ರಮ ತಗೋಬೇಕು ಅಂತೇಳಿ ಕೂಡ ಮನವಿ ಮಾಡ್ತೀನಿ ಸರ್. ನಾನು ಪದದ ಬಗ್ಗೆ ಯೋಚನೆ ಮಾಡಿಲ್ಲ, ನನ್ನ ನೋವನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ನಾನು ರಾಜಕೀಯವಾಗಿ ನೊಂದಿರ್ತಕ್ಕಂಥವನು. MLC ಟಿಕೆಟ್ ಕೊಟ್ಟಿಲ್ಲ. ನನಗೆ 40 ವರ್ಷ ಸುದೀರ್ಘ ರಾಜಕಾರಣದಲ್ಲಿ 40 ವರ್ಷದಲ್ಲಿ ಸಿದ್ದರಾಮಯ್ಯನವರ ನನ್ನ ನಾಯಕರು. ಸಿದ್ದರಾಮಯ್ಯ ಬಿಟ್ಟು ಯಾರು ನಾಯಕರಿಲ್ಲ ಅಂತೇಳಿ ಅವ್ರ ಜೊತೆ ಬಂದಿದ್ದಾರೆ. ಈಗ ಸಾರ್ವಜನಿಕವಾಗಿ ಅಂತ ಹೇಳ್ತಕ್ಕಂಥದಕ್ಕಿಂತ ಇದು ಕಾನೂನು ಪ್ರಕಾರ, ಕಾನೂನು ರೀತಿಯ ನಾನು ಬಂದು ಮಾರ್ಚ್ 1ನೇ ತಾರೀಕು ಅವ್ರಿಗೆ ಆರ್ಡರ್ ಇಶ್ಯೂ ಮಾಡಿ